ಸ್ನೇಹಿತರೆ, ನನ್ನ ಹೆಸರು ಉಮೇಶ್ ಅಮ್ಮಣ್ಣವರು. ನಾನು ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ಆಫೀಸರ್ ಅಂತ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಸ್ನೇಹಿತರು ವೆಂಕಟೇಶ್ ಅವರು ನನ್ನ ಜೊತೆ ಇದ್ದಾರೆ. ನನ್ನ ಸ್ನೇಹಿತರು ವೆಂಕಟೇಶ್ ಅವರು ಲೆಕ್ಚರರ್ ಅಂತ ಕೆಲಸ ಮಾಡ್ತಿದ್ದಾರೆ ಕಲಘಟ್ಟಿಯಲ್ಲಿ. ಅವ್ರಿಗೆ ಒಂದು ಕೋರಿಕೆ ಏನಪ್ಪ ಅಂತಂದರೆ, ತಾವು ಹೇಗೆ ಇಂಗ್ಲೀಷ್ ಕಲ್ತ್ರಿ, ತಾವು ಏನು ಶ್ರಮ ಪಟ್ರಿ, ಅವರು ಯಾರು ತಮ್ಮ ಸ್ನೇಹಿತರನ್ನು ಅವರಿಗೆ ಹೆಲ್ಪ್ ಮಾಡಿದಂತ ಒಂದು ಸ್ವಲ್ಪ ಮಾತು ಹೇಳಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನಾನು ಬೇಸಿಕಲಿ ಹುಟ್ಟಿದ್ದು ಒಂದು ಸಣ್ಣ ಹಳ್ಳಿಯಲ್ಲಿ, ಕಲಘಟಗಿ ತಾಲೂಕಿನಲ್ಲಿ. ಅಲ್ಲಿಂದ ನಾನು ನಂದು SSLC ಗೌರ್ಮೆಂಟ್ ಹೈಸ್ಕೂಲ್ ಸಂಗಮೇಶ್ವರಲ್ಲಿ ಮುಗಿಸಿದ್ದು. ಅಲ್ಲಿಂದ ನಾನು ಕರ್ನಾಟಕ ಕಾಲೇಜ್ಗೆ PUC ಹೋದೆ. PUC ತನಕ ಏನು ಇಂಗ್ಲೀಷ್ ಬಗ್ಗೆ ಜಾಸ್ತಿ ಅವೇರ್ನೆಸ್ ಇರಲಿಲ್ಲ. PUC ಮುಗಿದ್ಮೇಲೆ PUCಯಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ಏನಪ್ಪ ಅಂತಂದರೆ, ನನ್ನ ಬೇಸಿಕ್ ಇಂಗ್ಲೀಷಲ್ಲಿ ಅಗದಿ ಕಡಿಮೆ ಮಾರ್ಕ್ಸ್ ಬಂತು, 58 ಮಾರ್ಕ್ಸ್ ಬಂತು. ಸಿಕ್ಕಾಪಟ್ಟೆ ಬೇಜಾರಾಗಿದ್ದೆ ನಾನು, ಯಾಕಪ್ಪ ಹಿಂಗಾಯ್ತು ನಂದು. ಇಲ್ಲಾಂದರೆ ಐ ವಾಸ್ ದ ಟಾಪರ್ ಎಟ್ ದಟ್ ಟೈಮ್. ನನಗೇನಾದರೂ ಚೆನ್ನಾಗಿ 80-85 ಬಂದಿದ್ರೆ ಐ ವುಡ್ ಹ್ಯಾವ್ ಬೀನ್ ಟಾಪರ್ ಆಫ್ ದ ಕಾಲೇಜ್. ಹಿಂಗೆ ಯಾಕೋ ಬೇಸರ ಆಯಿತು, ಇಂಗ್ಲೀಷಲ್ಲಿ ಏನಾದರೂ ಮಾಡಬೇಕಲ್ಲ ಅನ್ನುವಂಥದ್ದು ಒಂದು ಕಲ್ಪನೆ ಅವಾಗೇ ಹುಟ್ಕೊಂಡಿದ್ದು. ಆಮೇಲೆ ನಮ್ಮ ಟೀಚರ್ಸ್ಗೆ ಎಲ್ಲರಿಗೂ ಕೇಳಿದಾಗ ಇಂಗ್ಲೀಷ್ ಲಿಟ್ರೇಚರನ್ನು ಆಪ್ಷನಲ್ ಆಗಿ ತೊಗೊಂಡು ನೀನು ಇಂಗ್ಲೀಷ್ ಮೀಡಿಯಮಲ್ಲೇ ಡಿಗ್ರಿ ಮಾಡು, ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಅಂತ ಹೇಳಿದ್ರು ಅವರು. ಹೇಳಿದ ಕೂಡಲೇ ಅದನ್ನು ತೊಗೊಂಡೆ. ಬೇಸಿಕಲಿ ಸ್ಟಾರ್ಟಿಂಗಲ್ಲಿ ಕನ್ನಡ ಮೀಡಿಯಮ್ ಆಗೋದ್ರಿಂದ ಸಿಕ್ಕಾಪಟ್ಟೆ ಕಷ್ಟ ಆಯ್ತು ನನಗೆ, ಏನೂ ಅರ್ಥ ಆಗ್ತಿರ್ಲಿಲ್ಲ ಓದೋಕ್ಕೆ. ಆಮೇಲೆ ಸೆಮೆಸ್ಟರ್ ಸಿಸ್ಟಮ್ ನಮಗೆ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದರು. ಅದನ್ನು ಹೆಂಗೆ ಟ್ಯಾಕಲ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತಂದರೆ, ಮೇಯ್ನಾಗಿ ನನ್ನ ಫ್ರೆಂಡ್ ಸರ್ಕಲ್ಲು. ಯಾಕಂತಂದರೆ ನಮ್ಮ ಸರ್ಕಲಲ್ಲಿ ಇಬ್ಬರು ಫ್ರೆಂಡ್ಸ್ ಇದ್ದರು, ದೇ ವೇರ್ ಫ್ರಮ್ ದ ಇಂಗ್ಲೀಷ್ ಮೀಡಿಯಮ್ ಬ್ಯಾಕ್ಗ್ರೌಂಡ್. ಆಮೇಲೆ NCC ಅಂತ ನಾವು ಮಾಡಿದ್ದು. NCCಯಲ್ಲಿ ಜೂನಿಯರ್ ಅಂಡರ್ ಆಫೀಸರ್ ಇದ್ದೆ ನಾನು. ಆಮೇಲೆ ಕ್ರಿಯೇಟಿವ್ ರೆಸ್ಪಾನ್ಸ್ ಅಂತ ಒಂದು ಫೋರಮ್ ಇತ್ತು ನಮ್ಮ ಕಾಲೇಜಲ್ಲಿ. ಅಲ್ಲೇನು ಮಾಡ್ತಾಯಿದ್ರು ಅಂತಂದರೆ, ಎವ್ರಿ ವೀಕ್ ಒಂದು ಟಾಪಿಕ್ ಮೇಲೆ ನಮ್ಮ ಪರ್ಸ್ನಲ್ ವ್ಯೂಸನ್ನು ಡಿಸ್ಕಸ್ ಮಾಡ್ತಿದ್ವಿ ನಾವು. ಅಲ್ಲಿ ಸ್ಟೇಜ್ ಮೇಲೆ ಹೋಗಿ 2 ಮಿನಿಟ್ಸ್ 3 ಮಿನಿಟ್ಸ್ ಟೈಮ್ ಕೊಡ್ತಿದ್ರು. ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕಾಗಿತ್ತು. ಅದು ಮ್ಯಾಂಡೇಟ್ರಿಯಾಗಿ ಇಂಗ್ಲೀಷಲ್ಲೇ ಮಾಡಬೇಕಾಗಿತ್ತು. ನಾವು ಅನಿವಾರ್ಯವಾಗಿ ಏನು ಮಾಡ್ತಾ ಇದ್ವಿ ಅಂತಂದರೆ ಇಂಗ್ಲೀಷಲ್ಲೇ ಮಾತಾಡ್ತಾ ಇದ್ವಿ. ಆಮೇಲೆ ಅಲ್ಲಿ ಹೇಗಿತ್ತಪ್ಪ ಅಂತಂದರೆ, ಯಾರೇ ಮಿಸ್ಟೇಕ್ ಮಾಡಿದ್ರು ಯಾರೂ ಕರೆಕ್ಟ್ ಮಾಡ್ತಾ ಇರಲಿಲ್ಲ, ಸುಮ್ಮನೆ ಕೇಳ್ತಿದ್ರು ಅಷ್ಟೇ. ಆಮೇಲೆ ನಮ್ಮ ಫ್ರೆಂಡ್ ಸರ್ಕಲ್ಲಿ ಬರ್ತಾ ಏನಾಯಿತು ಅಂತಂದರೆ, ನಾವು ಗ್ರೂಪಲ್ಲಿ ಏನು ಡಿಸ್ಕಷನ್ ಮಾಡಿದ್ವಿ ಅಂತಂದರೆ, ಇಂಗ್ಲೀಷ್ ಮಾತಾಡ್ಬೇಕಂತಂದ್ರೆ ನಾವೇನು ಮಾಡಬೇಕು, ಮುಂದೆ ನಮ್ಗೆ ಇಂಗ್ಲೀಷದ ಅವಶ್ಯಕತೆ ಇದೆ. ಒಂದು ರೂಲನ್ನು ಮಾಡಿದ್ವಿ ಹಾಗೆ, ಎಲ್ಲರೂ ಫ್ರೆಂಡ್ ಕೂಸ್ ಡಿಸ್ಕಸ್ ಮಾಡಿ. ನಾವು ಕ್ಯಾಂಪಸ್ ಯಾವಾಗ ಎಂಟ್ರಿ ಆಗ್ತೀವಿ, ನಾವು ನಮ್ಮ ಸರ್ಕಲಲ್ಲಿ ಏನಿರ್ತೀವಿ 5-6 ಜನ ಇದ್ವಿ ನಾವು ಫ್ರೆಂಡ್ಸು. ಅವರಿದ್ದಾಗ ಅಲ್ಲಿ ಕನ್ನಡ ಶಬ್ದಗಳ ಪ್ರಯೋಗ ಆಗಬಾರ್ದು, ನಾವು ಇಂಗ್ಲೀಷನ್ನೇ ಮಾತಾಡಬೇಕು. ಆಮೇಲೆ ಅಕಸ್ಮಾತಾಗಿ ಕನ್ನಡವನ್ನು ಯಾರಾದರೂ ಕನ್ನಡ ಪದವನ್ನು ಬಳಸಿದರೆ ಅದು ಡೆಫಿನೆಟ್ ಆಗಿ ಅದನ್ನು ಏನು ಮಾಡ್ತಿದ್ವಿ ಅಂತಂದ್ರೆ, ನಾವು ಪನಿಷ್ ಮಾಡ್ತಿದ್ವಿ ಅವರಿಗೆ. ಏನಾದರೂ ಟ್ರೀಟ್ ಕೊಡಿಸೋದಾಗಲಿ, ಕೊಡೋದಾಗಲಿ. ಅನಿವಾರ್ಯವಾಗಿ ಏನಾಯಿತು ಅಂತಂದ್ರೆ, ನಾವು ಆಮೇಲೆ ಅಲ್ಲಿ ಕೆಲವೊಂದು ರೂಲ್ಸ್ಗಳನ್ನು ಆಮೇಲೆ ಹೇಗೆ ಕಲಿಸ್ಕೊಟ್ರು ಇಬ್ಬರು ಫ್ರೆಂಡ್ಸ್ ಅಂತಂದರೆ, ಅವ್ರು ಇಂಗ್ಲೀಷನ್ನು ಕಮ್ಯುನಿಕೇಟ್ ಮಾಡುವಾಗ ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ. ಆಮೇಲೆ ಯಾವಾಗ ಮಿಸ್ಟೇಕನ್ನು ಮಾಡ್ತಿದ್ವಿ ಅದನ್ನು ಕರೆಕ್ಟ್ ಮಾಡ್ತಿದ್ರು ಅವರು ಜಾಸ್ತಿ ಎನ್ಕರೇಜ್ಮೆಂಟ್ ಮಾಡಿದ್ದಕ್ಕೆ ನಾವು ಇವತ್ತು ಬೆಸ್ಟ್ ಇಂಗ್ಲೀಷನ್ನು ಮಾತಾಡ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಆಮೇಲೆ ಇಂಗ್ಲೀಷ್ ಬಗ್ಗೆ ಜಾಸ್ತಿ ವ್ಯಾಮೋಹ ಹುಟ್ಕೊಂತು ನಮಗೆ, ಕಲೀಲೇಬೇಕು, ಇಂಗ್ಲೀಷ್ ಇಲ್ಲ ಅಂತಂದರೆ ಬದುಕಲಿಕ್ಕೆ ಆಗೋದಿಲ್ಲ, ನಮ್ಮ ಮುಂದೆ ಕರಿಯರ್ ಎಲ್ಲ ಈ ಲ್ಯಾಂಗ್ವೇಜ್ ಮೇಲೆ ಡಿಪೆಂಡ್ ಅನ್ನುವಂಥದ್ದು ಹೆದರಿಕೆ ಶುರು ಆಯಿತು. ಆ ಹೆದರಿಕೆಯಿಂದ ಏನಾಯಿತು ಅಂತಂದರೆ, ಇವತ್ತು ಐ ಕ್ಯಾನ್ ಟೆಲ್ ದಟ್ ಐ ಕ್ಯಾನ್ ಸ್ಪೀಕ್ ದ ಬೆಸ್ಟ್ ಇಂಗ್ಲೀಷ್. ಸುಮಾರು ಜನ ಸ್ಟೂಡೆಂಟ್ಸು ನಾನು ಕಲೀಲಿಕ್ಕೆ ನನಗೆ ಯಾರು ಕಲಿಸೋರು ಇಲ್ಲ ಅಂತ ಹೇಳ್ತಾರೆ. ಅಂಥವ್ರಿಗೆ ಏನು ಹೇಳ್ತಾರೆ ನೀವು? ನೋಡಿ, ಟು ಬಿ ಸ್ಟ್ರೇಟ್ ಫಾರ್ವರ್ಡ್, ಏನಪ್ಪ ಅಂತಂದರೆ, ಕಲೀಲಿಕ್ಕೆ ನಿಮಗೆ ಮುಂದೆ ಕಲಿಸೋರು ಇಲ್ಲ ಅಂತಂದರೆ ಅದು ತಪ್ಪು. ಐ ಕ್ಯಾನಾಟ್ ಅಕ್ಸೆಪ್ಟ್ ಇಟ್ ಇನ್ ಯುವರ್ ವೇ. ಆದರೆ ನಾನೇನು ಹೇಳಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಅದೇನೋ ಹೇಳ್ತಾರೆ ಕನ್ನಡದಲ್ಲಿ, ಹುಡುಕಿದ್ರೆ ದೇವರೇ ಸಿಗ್ತಾನಂತ. ನೀವು ಕಲೀಲಿಕ್ಕೆ ಮೇಯ್ನಾಗಿ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ನೀವು ಹೇಗೋ ಕಲಿತೀರ. ಅಲ್ಲಿ ಸುಮಾರಷ್ಟು ಜನ ಇದ್ದಾರೆ. ಈ ಏಕಲವ್ಯನ ಎಕ್ಸಾಂಪಲನ್ನು ನೀವು ತಗೊಂಡ್ರೆ, ಏಕಲವ್ಯ ಗುರು ಇಲ್ದೇ ಕಲ್ತಿದ್ದಾನೆ. ಇಂಗ್ಲೀಷ್ ಏನು ಮಹಾ ಕಲಿಯೋದು, ನೀವು ಕಲಿಯೋಬೇಕನ್ನುವಂಥ ಇಂಟ್ರೆಸ್ಟ್ ಇರಬೇಕು, ನಿಮಗೆ ಏನಿರ್ಬೇಕಂದ್ರೆ ಪ್ಯಾಷನ್ ಇರಬೇಕು ಅಷ್ಟೇ. ಅದಿತ್ತಂದ್ರೆ ನೀವು ಆರಾಮಾಗಿ ಕಲಿಬೋದು ಅನ್ನುವಂಥದ್ದು ನಂದು ಒಪಿನಿಯನ್. ಇತ್ತೀಚೆಗೆ ಒಂದು ಘಟನೆ ನಡೀತು. ನಾನು ನಮ್ಮ ಸ್ನೇಹಿತನ ಹೇಳಿದೆ, ಆ ಹುಡುಗಿ ತುಂಬ ಚೆನ್ನಾಗಿ ಮಾತಾಡ್ತಾಳೆ, ಅವಳ ಕಡೆಯಿಂದ ಕಲ್ಕೊ ಅಂದ್ರೆ, ಇಲ್ಲ ಅವಳು ನನಗೆ ಅಸಹ್ಯ ಮಾಡ್ತಾಳ ಅಂತಂದು. ಆ ಪರಿಸ್ಥಿತಿಯಲ್ಲಿ ಆ ಹುಡುಗನ ಏನು ಹೇಳಬೇಕಾಗಿತ್ತು ನಾನು? ನೋಡಿ, ಆ ಪರ್ಸನ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರು ಇನ್ಸರ್ಟ್ ಮಾಡ್ತಾರ ಅಂತಂದರೆ, ಒನ್ ಬೆಸ್ಟ್ ವೇ ಅಂತಂದರೆ ಅವಳಿಗೆ ರಿಕ್ವೆಸ್ಟ್ ಮಾಡಬೇಕು, ನೋಡು ನನ್ನ ಪ್ರಾಬ್ಲಮ್ ಹಿಂಗಿದೆ, ಪ್ಲೀಸ್ ಡೋಂಟ್ ಇನ್ಸಲ್ಟ್. ಡೈರೆಕ್ಟ್ ಈ ಮಾತಾಡ್ಬೋದಲ್ಲ ಅವ್ರ ಜೊತೆ, ಯಾರು ಹುಡುಗಿ ಬಗ್ಗೆ ನೀವು ರೆಫರೆನ್ಸ್ ತೊಗೋತಾ ಇದ್ದಾರಲ್ಲ ಅವರಿಗೆ ಕನ್ವಿನ್ಸ್ ಮಾಡಿರಿ. ನೀವಾಗಲಿ ಅಥವಾ ಸ್ಟೂಡೆಂಟ್ ಯಾರು ಅವ್ರ ಫ್ರೆಂಡ್ ಇದಾರಲ್ಲ, ರಿಕ್ವೆಸ್ಟ್ ಮಾಡು ಅಂತೇಳಿ ತಿಳಿಸಿ ಹೇಳ್ರಿ. ಕನ್ವಿನ್ಸ್ ಸರ್, ಅವಳನ್ನು ಕನ್ವಿನ್ಸ್ ಮಾಡಿರಿ, ನನಗೆ ಬರಂಗಿಲ್ಲ, ಬಟ್ ಐ ಹ್ಯಾವ್ ಟು ಲರ್ನ್, ಯು ಜಸ್ಟ್ ಟೀಚ್ ಮೀ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೋಬಹುದು, ಕನ್ವಿನ್ಸ್ ಮಾಡ್ಬೋದು ಅಷ್ಟೇ. ಅದು ಬಿಟ್ಟು ಬೇರೆ ವೇವಟ್ ಏನಿಲ್ಲ ಅದಕ್ಕೆ. ನಾನು ಸ್ಟೂಡೆಂಟ್ ಆದಾಗ ಕಲಿಬೇಕಾಗಿತ್ತು, ನಾನು ಹೊರಗಡೆ ಬಂದೆ, ನಾನು ಕಲೀಲಿಲ್ಲ ಅನ್ನೋದು ಭಾಳ ಜನ ನಮ್ಮ ಕನ್ನಡಿಗರು ತುಂಬ ಬೇಜಾರು ಮಾಡ್ಕೋತಾರೆ. ಅಂಥವ್ರಿಗೆ ಮೊದಲನೇ ಸೆಮೆಸ್ಟರಲ್ಲಿ ಅವ್ರು ಕಲಿಯಬೇಕನ್ನೋದು ಭರವಸೆ ಯಾವಾಗ ಬರಬೇಕು?
ಅಲ್ಲ ನೋಡ್ರಿ, ಮನುಷ್ಯನಿಗೆ ಯಾವಾಗ ಬರುತ್ತೋ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅವಶ್ಯಕತೆ ಯಾವಾಗ ಆಗತ್ತೆ ಅವಾಗ ಮನುಷ್ಯ ಕಲಿತಾನ ಅನ್ನುವಂಥದ್ದು ಒಂದು ಎಕ್ಸ್ಪೆರಿಮೆಂಟ್ ಇದೆ. ಆಮೇಲೆ ಒಂದು ಭಾಷೆನ ಕಲೀಲಿಕ್ಕೆ ಸೈಂಟಿಫಿಕಲಿ ಒಂದು ಇದಿದೆ, ರಿಸರ್ಚ್ ನಮ್ಮ ಕಡೆ ಮೆಥಡಾಲಜಿ ಇದೆ. ಒಂದು ಭಾಷೆಯನ್ನ ಕಲಿಬೇಕಂದ್ರೆ ಮ್ಯಾಕ್ಸಿಮಮ್ ನಾವು 3 ತಿಂಗಳಲ್ಲಿ ಕಲಿಬಹುದು ಅಂತ. ಕಲಿಯೋ ಮೇನ್ ಅಂತಂದ್ರೆ ಇಂಟ್ರೆಸ್ಟ್. ನೀವು ಎಷ್ಟು ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಷ್ಟು ಜಲ್ದಿಯಾಗಿ ನಿಮಗೆ ಇದು ಬಂದೇ ಬರುತ್ತೆ, ಅದು ಪ್ರಾಫಿಟ್ ಬಂದೇ ಬರುತ್ತೆ, ಅದಂತೂ ಗೊತ್ತು ನಿಮಗೆ. ಕಲಿಬೇಕನ್ನುವಂಥದ್ದು ಇರ್ಬೇಕು ಅಷ್ಟೇ. ಆದರೆ ಸ್ಟಾರ್ಟಿಂಗಲ್ಲೇ ರಿಯಲೈಸ್ ಆದರೆ ಚಲೋ, ಯಾಕಂದ್ರೆ ಎಲ್ಲ ಮುಗಿದು ಅದೇನೋ ಅಂತಾರಲ್ಲ, ಪ್ರೋ ಆಕ್ಟಿವ್ ಆಗಿ ನಾವು ವರ್ಕ್ ಮಾಡಿದ್ರೆ ಬೆಟರ್ ಅಂತ ನನ್ನ ಒಪಿನಿಯನ್. ಎಲ್ಲ ಮುಗಿದು ಹೋದ್ಮೇಲೆ ನೀವು ಕಲಿತು ಅದ್ರ ಬಗ್ಗೆ ಪ್ರೊಫಿಷಿಯನ್ಸಿ ಗೇನ್ ಮಾಡಿದ್ರೆ ಅದೇನು ಉಪಯೋಗಕ್ಕೆ ಬರಲಿಲ್ಲ ಅಂದ್ರೆ ಏನು ತೊಗೊಂಡೇನು ಮಾಡಬೇಕು. ಸುಮಾರು ಜನ ಹಳ್ಳಿ ಸ್ಟೂಡೆಂಟ್ಸ್ ಸರ್, ನಾವು ಇಂಗ್ಲೀಷಲ್ಲಿ ಏನೂ ಇಷ್ಟು ದಿವಸ ಕಲ್ತಿಲ್ಲ, ನಾವು ಬರೀ ಕನ್ನಡದಲ್ಲೇ ಬರೆದಿದ್ದೀವಿ, ನಮಗೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದೊಂದು ದೊಡ್ಡ ಪ್ರಶ್ನೆ ಬರುತ್ತೆ ಸರ್, ಅದಕ್ಕೇನು ಹೇಳ್ತೀರಾ? ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ನೀವು ಮಾತಾಡ್ಲಿಕ್ಕೆ ಶುರು ಮಾಡ್ಬೇಕು ಫಸ್ಟು. ನೀವು ಯಾವಾಗ ಧೈರ್ಯವಾಗಿ ತಪ್ಪಿರಲಿ ಒಪ್ಪಿರಲಿ, ಇನ್ಸಲ್ಟ್ ಆಗತ್ತೆ ರೀ, ಎಲ್ಲರಿಗೂ ಇನ್ಸಲ್ಟ್ ಆಗುತ್ತೆ. ನನಗೂ ಒಂದು ಇನ್ಸಿಡೆಂಟ್ ಹೇಳ್ಬೇಕಂತಂದ್ರೆ, ನಮ್ಮ ಫ್ರೆಂಡೇ ಅಂತ ಹೇಳ್ತೀನಿ ಅವ್ರಿಗೆ. ಫಸ್ಟ್ ಟೈಮ್ ನಾನು BA ಫಸ್ಟಲ್ಲಿ ಇದ್ದಾಗ ಇಂಗ್ಲೀಷ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಇದ್ದೆ, ಯಾಕಂದ್ರೆ ನಂದು ಸೆಕ್ರೆಟರಿಯಾಗಿ ಸೆಲೆಕ್ಟ್ ಆಗಿದ್ದೆ. ಸ್ಪೀಚಲ್ಲಿ ಮಾತಾಡುವಾಗ ನಾನು ಕನ್ನಡದಲ್ಲಿ ಸ್ಪೀಚ್ ಕೊಟ್ಟೆ. ಅವಳು ನಮ್ಮ ಫ್ರೆಂಡ್ಸ್ ಹತ್ರ ಹಿಂಗೆ ಇನ್ಸಲ್ಟ್ ಮಾಡಿಬಿಟ್ರು, ಏನು ಇಂಗ್ಲೀಷ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಆಗಿ ಇವ್ನು ಕನ್ನಡದಲ್ಲಿ ಮಾತಾಡ್ತಾನಲ್ಲ ಅಂತ. ಅದನ್ನು ಹೋಗಿ ನಮ್ಮ ಫ್ರೆಂಡ್ಸ್ ಕಡೆ ಹೇಳಿದೆ ನಾನು, ಹಿಂಗೆ ಮಾಡಿದ್ರು ಇವತ್ತಂತ. ಅದಕ್ಕೆ ಅವರು ಸ್ಪೋರ್ಟಿವ್ ಆಗಿ ತಗೊಂಡ್ರು. ಮಾತಾಡೋಣ ತಗೋ, ಏನು ದೊಡ್ಡದು ಇಂಗ್ಲೀಷು, ನಾವು ಕಲಿಸ್ತೀವಿ ನಿನ್ಗೆ ಅಂತ ಧೈರ್ಯ ತುಂಬಿದ್ರು. ಧೈರ್ಯ ತುಂಬಿದ ಕೂಡಲೇ ಆ ರೂಲ್ ಇಂಪ್ಲಿಮೆಂಟೇಷನ್ಗೆ ಬಂತು. ನಾವು ಹೇಳಿದವಲ್ಲ, ನಾ ಕ್ಯಾಂಪಸ್ಸಲ್ಲಿ ನಮ್ಮ ಫ್ರೆಂಡ್ ಜೊತೆ ಇದ್ದಾಗ ಹಿಂಗೆ ಕನ್ನಡ ಶಬ್ದವನ್ನು ಬಳಸಬಾರ್ದು, ಮಾತಾಡಬೇಕು, ತಪ್ಪಿರಲಿ ಅದನ್ನು ನಾವು ಕರೆಕ್ಟ್ ಮಾಡ್ತೀವಿ. ಆದರೆ ಮೇನ್ ಏನಪ್ಪ ಅಂತಂದ್ರೆ ನಮ್ಮ ಗೆಳೆಯರು ಯಾರು ಅಲ್ಲೇ ಸ್ಪಾಟ್ ಕರೆಕ್ಟ್ ಮಾಡ್ತಿದ್ದಿಲ್ಲ, ಅದನ್ನು ಸ್ವಲ್ಪ ಟೈಮ್ ಕೊಟ್ಟು ಆಮೇಲೆ ಕರೆಕ್ಷನ್ ಮಾಡ್ತಿದ್ರು. ಆಮೇಲೆ ಅವರು ಫ್ರ್ಯಾಂಕ್ ಆಗಿದ್ರು. ಅವ್ರು ಏನಾದರೂ ನಂಗೆ ತಿಳಿಸಿ ಹೇಳಿದ್ರು ಕೂಡ ನನಗೆ ಬೇಜಾರಾಗ್ತಿರ್ಲಿಲ್ಲ. ತಪ್ಪಿದೆ ಅಂತಂದರೆ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋ ಮನಸ್ಥಿತಿ ನಾನು ಕ್ರಿಯೇಟ್ ಮಾಡಿದ್ರು ಮತ್ತು ಅದೇನಪ್ಪ ಅಂದರೆ ಬರ್ತಾ 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 ಕಾನ್ಫಿಡೆನ್ಸ್ ಲೆವೆಲ್ ಏನಾಯಿತು ನನಗೆ ಇನ್ಕ್ರೀಸ್ ಆಗಬೇಕು. ಆಮೇಲೆ ಐ ವಾಸ್ ಟೋಟಲಿ ಫ್ಯಾಸಿನೇಟೆಡ್, ಐ ಕ್ಯಾನ್ ಸ್ಪೀಕ್ ದ ಬೆಸ್ಟ್ ಇಂಗ್ಲೀಷ್ ಅಂತ ಏನಾಯ್ತಲ್ಲ. ಆಮೇಲೆ ಚಾಲೆಂಜ್, ಈ ಇನ್ಸಲ್ಟ್ಸ್ ಏನಾಗ್ತಲ್ಲ ಅದನ್ನು ಇಗ್ನೋರ್ ಮಾಡಲೇಬೇಕು. ಆಗುತ್ತೆ, ಎಲ್ಲರಿಗೂ ಬರುತ್ತೆ ಇನ್ಸಲ್ಟ್, ಒಂದು ಫೇಸ್ ಅಂತ ಏನಿರುತ್ತಲ್ಲ ಅದು ಎಲ್ಲರೂ ಫೇಸ್ ಮಾಡಲೇಬೇಕು. ಅದಾದಮೇಲೆ ನಿಮ್ಗೆ ಒಳ್ಳೆ ದಿನ ಬಂದೇ ಬರುತ್ತಲ್ಲ. ಮಾತಾಡ್ಬೇಕನ್ನುವಂಥ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬರಬೇಕು ಮೊದಲು. ಯು ಶುಡ್ ಸ್ಟಾರ್ಟ್ ಸ್ಪೀಕಿಂಗ್ ಫಸ್ಟ್, ಆಫ್ಟರ್ ದ್ಯಾಟ್ ಯು ಕ್ಯಾನ್ ಲರ್ನ್ ಎನಿಥಿಂಗ್. ಬಹುಶಃ ಸರ್ ಜೀವನದಲ್ಲಿ ತುಂಬ ಒಳ್ಳೆ ಫ್ರೆಂಡ್ಸ್ ಇದ್ದರು, ಅವರಿಗೆ ತಿದ್ದಲಿಕ್ಕೆ ಸುಮಾರು ಜನ ಫ್ರೆಂಡ್ಸ್ ಇದ್ದರು. ಹಾಗಾಗಿ ಬಹುಶಃ ನಿಮ್ಮದು ಒಳ್ಳೆ ಇದು ಏನಪ್ಪ ಅಂತಂದರೆ ಇಂಟ್ರೆಸ್ಟ್ ಬಂತು ಇಂಗ್ಲೀಷ್ ಕಲೀಲಿಕ್ಕೆ. ಆದರೆ ಸುಮಾರು ಇದರ ಹಳ್ಳಿಯಲ್ಲಿ ಓಸೂರು ಅಂಥವ್ರು ಇರ್ತಾರೆ, ಅಂಥವ್ರಲ್ಲಿ ಒಬ್ಬರಾದ್ರೂ ಒಳ್ಳೆಯವರು ಇದ್ದರೆ ಓಕೆ, ನಾವು 4 ಜನ ಮುಂದೆ ಕರ್ಕೊಂಡು ಹೋಗ್ಬೋದು. ಹಾಗಿದ್ದಾಗ ಹೇಗೆ ಹೇಳ್ಬೋದು, ಯಾರೂ ಇಲ್ಲಪ್ಪ ನನ್ನ ಫ್ರೆಂಡ್ಸಿಗೆ ಹೇಳೋರು, ನಾನೇ ಸ್ವಂತ ಕಲೀಲಿಕ್ಕೆ ಅವಕಾಶ ಇದೆಯಾ ಅಂತ ನೋಡ್ರಿ. ನೀವು ಲಾಸ್ಟ್ ಟೈಮ್ ಕ್ವಶನ್ ಕೇಳಿದಾಗ ನಾನು ಏಕಲವ್ಯಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಅಂತ ಇನ್ಸ್ಪಿರೇಷನ್ ಸಾಕಷ್ಟಿದೆ. ಹಳ್ಳಿಯಿಂದ ಬಂದವರಲ್ಲ, ಎಲ್ಲಿ ರೋಡ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿನೂ ಇಲ್ಲೋ, ರಸ್ತೆಗಳೇ ಇಲ್ಲೋ, ಅಲ್ಲಿಂದ ಬಂದು IAS ಆಫೀಸರ್ ಆದವರು ಇದ್ದಾರೆ, ನನ್ಕಿಂತ ಚೆನ್ನಾಗಿ ಇಂಗ್ಲೀಷ್ ಮಾತಾಡೋರು ಇದ್ದಾರೆ. ಅವ್ರು ಯಾವತ್ತೂ ರೀಸನ್ಸ್ ಕೊಟ್ಟಿಲ್ಲ. ಈ ನಮ್ಮ ನೆಪಗಳನ್ನು ಸ್ವಲ್ಪ ನಾವು ಅವಾಯ್ಡ್ ಮಾಡಿದ್ರೆ ಕಲೀಲಿಕ್ಕೆ ಬೇಕಾದಂಥ ಸಾಧ್ಯ ಅಲ್ಲ. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಅಷ್ಟು ಜನ ಅಂಥವ್ರೇ ಇದ್ದಾರೆ ಅಂತಂದ್ರೆ ನೀವು ಮುಂದೆ ಬರ್ರಿ, ನೀವು ಕಲೀರಿ ಇಂಗ್ಲೀಷ್, ಆಮೇಲೆ ಅವ್ರು ಕಲಿಸ್ರಲ್ಲ. ಅದನ್ನು ಮಾಡಬೇಕು ಫಸ್ಟ್ ಅಂತ ನನ್ನ ವಿಚಾರ ಅಷ್ಟೇ. ನಾವು ಯಾವ ಥರ ಕಲಿಬೋದು ಇಂಗ್ಲೀಷು 3 ತಿಂಗಳಲ್ಲಿ? ನಾವು ಯಾವುದೇ ಪುಸ್ತಕನ ಓದ್ಬೋದು, ಅಥವಾ ಯಾವುದನ್ನು ಓದಿದರೆ, ಅಥವಾ ಯಾವುದನ್ನು ಕೇಳಿದರೆ, ಅಥವಾ ಯಾವುದೇ ಕ್ಲಾಸಿಗೆ ಹೋದರೆ, ಅಥವಾ ಸ್ಪೋಕನ್ ಇಂಗ್ಲೀಷು ಅಥವಾ ಗ್ರಾಮರ್, ಅಥವಾ ಯಾವುದನ್ನು ಓದಬೇಕು, ಯಾವುದನ್ನು ಬಿಡಬಾರ್ದು? ನೋಡ್ರಿ, ಭಾಷೆಯನ್ನು ನಾನು ಆ್ಯಸ್ ಅ ಲ್ಯಾಂಗ್ವೇಜ್ ಟೀಚರ್ ನಾನು ಹೇಳೋದಿಲ್ಲ ನಿಮ್ಗೆ ಗ್ರಾಮರ್ ಬೇಕೇ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಮಗು ಹುಟ್ಟಿದಾಗ ಇಂಬೈಬ್ ಮಾಡಿ ಕಲಿಯುತ್ತೆ. ತಾಯಿಯ ಲಿಪ್ ಮೂಮೆಂಟನ್ನು ನೋಡಿ ಅದು ಕಲಿಯುತ್ತೆ. ಅಮ್ಮ ಅನ್ನೋ ಕಲಿಯುತ್ತೆ, ಅಪ್ಪ ಅನ್ಲಿಕ್ಕೆ ಕಲಿಯುತ್ತೆ. ಗ್ರಾಮರೇ ಬೇಕಿಲ್ಲ, ಯಾಕಂದರೆ ಮಗುವಿಗೆ ಯಾವುದೋ ಗ್ರಾಮರ್ ಬುಕ್ ಸ್ಟೋರಿ ಇರೋದಿಲ್ಲ ತಲೆಯಲ್ಲಿ, ಅದು ಕಲಿಯುತ್ತೆ, ಒಬ್ಬೇ ಮಾಡುತ್ತೆ. ಹಾಗೇನೇ ಇಂಗ್ಲೀಷು ಕೂಡ ಇಟ್ ವಿಲ್ ಕಮ್. ಮಿಸ್ಟೇಕ್ಸ್ ಆಗುತ್ತೆ, ಬಿಗಿನಿಂಗಲ್ಲಿ ಆಗುತ್ತೆ, ಆದರೆ ಅದನ್ನು ನೀವು ಗ್ರ್ಯಾಜುವಲಿ ಕರೆಕ್ಟ್ ಮಾಡ್ತಾ ಹೋಗಲಿಕ್ಕೆ ನಾನು ಜಾಸ್ತಿ ಫಾಲೋ ಅಪ್ ಮಾಡಿದ್ದು ಮೂವೀಸ್ ನೋಡಿದ್ದೀನಿ ಇಂಗ್ಲೀಷು ಮ್ಯಾಕ್ಸಿಮಮ್. ಆಮೇಲೆ ಕಾಮಿಕ್ ಬುಕ್ಸನ್ನು ಓದಿದ್ದೀನಿ. ಕಾಮಿಕ್ ಬುಕ್ಸ್ ಬರ್ತದೆ, ಅದರಲ್ಲಿ ಪಿಕ್ಚರ್ಸ್ ಇರುತ್ತೆ, ಆಮೇಲೆ ಸೈಡ್ ಎಲ್ಲ ವರ್ಡ್ ಮೀನಿಂಗ್ ಎಲ್ಲ ಕೊಟ್ಟಿರ್ತಾರೆ, ಅದು ಆ್ಯಕ್ಷನ್ನೇ ಗೊತ್ತಾಗುತ್ತೆ ಆ ಶಬ್ದದ ಅರ್ಥ ಏನು ಅಂತ. ನಾನು ನ್ಯೂಸ್ ಪೇಪರ್ ಮ್ಯಾಗ್ಝಿನ್ಸ್ ಓದಿದ್ದೀನಿ, ನ್ಯೂಸ್ ಕೇಳಿದ್ದೀನಿ. ಆಮೇಲೆ ಮೇಜರ್ ಆಗಿ ಏನಪ್ಪ ಅಂತಂದ್ರೆ ನಾನು ಫ್ರೆಂಡ್ಸ್ ಜೊತೆ ಮಾತಾಡ್ಲಿಕ್ಕೆ ಶುರು ಮಾಡಿದಾಗಿಂದ ನನಗೆ ಪ್ರೊಫಿಷಿಯನ್ಸಿ ಜಾಸ್ತಿ ಬಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ವೊಕ್ಯಾಬುಲರಿ ಅಂತೂ ಬೇಕೇ ಬೇಕು ಇಂಗ್ಲೀಷ್ಗೆ. ನೀವು ದಿನಕ್ಕೆ 1 ಶಬ್ದ ಕಲಿತ್ರೂ ಕೂಡ ವರ್ಷಕ್ಕೆ 365 ಆಗುತ್ತೆ. ನಿಮ್ಮ ಗ್ರಾಜುಯೇಷನ್ ಮುಗಿಯೋ ಹೊತ್ತಿಗೆ ಯು ವಿಲ್ ಬಿ ಅರೌಂಡ್ 3000-4000 ವೊಕ್ಯಾಬುಲರಿ ಕಲೆಕ್ಷನ್ ನಿಮ್ಮ ಹತ್ರ ಇರುತ್ತೆ ಅಂತ ನಾನು ಅನ್ಕೋತೀನಿ. ದಿನಕ್ಕೆ 1-2 ನೀವು ನಾರ್ಮಲ್ ಆಗೇನೆ ಕಲೀರಿ. ಎಲ್ಲ ನೀವು ಕಾಂಪ್ಲಿಕೇಟೆಡ್ ವರ್ಡ್ಸೇ ಕಲಿಬೇಕಂತೇನಿಲ್ಲ ವೊಕ್ಯಾಬುಲರಿ. ಈಗ ನಿಮ್ಮ ಪುಸ್ತಕದಿಂದನೇ ಹಿಡಿದು ನೀವು ಎಲ್ಲ ಕಲೆನೂ ಕಲಿಬೋದು. ಕ್ಲಾತು,
ಸ್ಟೇರ್ ಕೇಸು ಇವೆಲ್ಲ ಬರ್ತಾವೆ ಕಾಮನ್ ಆಗಿ ಶಬ್ದಗಳು. ಅವುಗಳನ್ನ ಸೆಂಟೆನ್ಸ್ಗಳಲ್ಲಿ ಯೂಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಓಕೆ. ಕನ್ಸ್ಟ್ರಕ್ಟ್ ಮಾಡಿ. ಹಾಂ. ವೆನ್ ಯು ಸ್ಟಾರ್ಟ್ ಸ್ಪೀಕಿಂಗ್ ದೆನ್ ಡೆಫಿನೆಟ್ಲಿ ಆಟೋಮೆಟಿಕಲಿ ವಿಲ್ ಗೆಟ್ ಕನ್ಸ್ಟ್ರಕ್ಟೆಡ್. ಓಕೆ. ದರ್ ಇಸ್ ನೋ ಇಶ್ಯೂ ವಿತ್ ಇಟ್. ಹೀಗೆ ಸ್ನೇಹಿತರೆ, ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ ವೆಂಕಟೇಶ್ ಅವರು ಲೆಕ್ಚರರ್ ಇದ್ದಾರೆ ಕಲ್ಗಟ್ಟಿಯಲ್ಲಿ. ಇವರು ಯಾವಾಗಲೂ ಇದು ಹೀಗೆ ಬೆಳೀಲಿ, ಮುಂದೆ ಬರುವಂಥ ಸ್ನೇಹಿತರಿಗೂ ಒಳ್ಳೆಯದಾಗಲಿ ಅಂತ, ಇವರಿಗೂ ಒಳ್ಳೆಯದಾಗಲಿ ಅಂತ, ನಿಮಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸ್ನೇಹಿತರೆ.